ಯಾದಗಿರಿ ಜಿಲ್ಲೆಯಲ್ಲಿ ವರುಣಾರ್ಭಟ ಮುಂದುವರೆದಿದೆ. ಹಳ್ಳದ ಸೇತುವೆಗಳು ಜಲಾವೃತವಾಗಿದೆ. ಹೀಗಾಗಿ ರಸ್ತೆ ಸಂಚಾರ ಅಸ್ತವ್ಯಸ್ತವಾಗಿದೆ. ಕೋಟಗೇರ ಸಂಪರ್ಕ ಸೇತುವೆ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ಯಾದಗಿರಿ ಜಿಲ್ಲೆಯಲ್ಲಿ ವರುಣಾರ್ಭಟ ಮುಂದುವರೆದಿದೆ. ಹಳ್ಳದ ಸೇತುವೆಗಳು ಜಲಾವೃತವಾಗಿದೆ. ಹೀಗಾಗಿ ರಸ್ತೆ ಸಂಚಾರ ಅಸ್ತವ್ಯಸ್ತವಾಗಿದೆ. ಕೋಟಗೇರ ಸಂಪರ್ಕ ಸೇತುವೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಇನ್ನು ಅಪಾಯವನ್ನು ಕೂಡ ಲೆಕ್ಕಿಸದೆ ಸೇತುವೆ ಮೇಲೆ ಜನರು ಓಡಾಟವನ್ನ ನಡೆಸಿದ್ದಾರೆ. ಹರಿಯುವ ನೀರಿನಲ್ಲಿ ಪರಸ್ಪರ ಕೈ ಹಿಡಿದುಕೊಂಡು ಜನ ನಡೀತಾ ಇರುವಂಥದ್ದು ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಇನ್ನು ಏನು ಆಯತಪ್ಪಿ ಕಾಲು ಜಾರಿ ಬಿದ್ದರೆ ನೀರು ಪಾಲಾಗುವಂತಹ ಸಾಧ್ಯತೆ ಇದೆ. ತಮ್ಮ ಪ್ರಾಣವನ್ನು ಕೂಡ ಲೆಕ್ಕಿಸದೆ ಈ ರೀತಿ ಹುಚ್ಚಾಟವನ್ನ ಮೆರೆತಿದ್ದಾರೆ ಅಲ್ಲಿನ ಜನ. ಅಪಾಯವನ್ನು ಲೆಕ್ಕಿಸದೆ ಸೇತುವೆ ಮೇಲೆ ಜನ ಓಡಾಡ್ತಿದ್ದಾರೆ. ಹರಿಯುವ ನೀರಿನಲ್ಲಿ ಪರಸ್ಪರ ಕೈ ಹಿಡ್ಕೊಂಡು ಜನರು ನಡೀತಾ ಇರುವಂಥದ್ದು. ಆಯತಪ್ಪಿ ಕಾಲು ಜಾರಿ ಬಿದ್ದರೆ ನೀರು ಪಾಲಾಗುವಂತಹ ಸಾಧ್ಯತೆ ಹೆಚ್ಚಿದೆ. ಯಾದಗಿರಿ ಜಿಲ್ಲೆಯ ಕೋಟಗೇರ ಗ್ರಾಮದ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಇನ್ನು ಹರಿಯುವ ನೀರಿನಲ್ಲಿ ಪರಸ್ಪರ ಕೈ ಹಿಡ್ಕೊಂಡು ಸೇತುವೆಯನ್ನು ದಾಟ್ತಿದ್ದಾರೆ ಜನ. ಅಪಾಯದ ಮಟ್ಟ ಮೀರಿ ಹರಿಯುವ ನೀರಿನಲ್ಲಿ ಜನರ ಡೆಡ್ಲಿ ಸಂಚಾರ ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಬೈಕನ್ನು ಕೂಡ ಇನ್ನೊಬ್ಬ ವ್ಯಕ್ತಿ ತಳ್ಕೊಂಡು ಬರ್ತಾ ಇರುವಂಥದ್ದು. ಇಷ್ಟೊಂದು ರಭಸವಾಗಿ ಹರಿಯುವಂತಹ ನೀರಿನಲ್ಲಿ ಈ ರೀತಿ ಹುಚ್ಚಾಟವನ್ನು ಮೆರೀತಾ ಇದ್ದಾರೆ. ಸ್ವಲ್ಪ ಯಾಮಾರಿ ಆಯತಪ್ಪಿ ಕಾಲು ಜಾರಿ ಬಿದ್ದರೆ ನೀರು ಪಾಲಾಗುವಂತಹ ಸಾಧ್ಯತೆ ಹೆಚ್ಚಿರುವಂಥದ್ದು. ಅಪಾಯವನ್ನು ಲೆಕ್ಕಿಸದೆ ಸೇತುವೆ ಮೇಲೆ ಜನ ಈ ರೀತಿ ಓಡಾಟವನ್ನು ಮಾಡ್ತಿದ್ದಾರೆ. ಇನ್ನು ರಾಜ್ಯಾದ್ಯಂತ ಮಳೆಯ ಆರ್ಭಟ ಜೋರಾಗಿ ನಡೀತಾ ಇರುವಂಥದ್ದು. ಇನ್ನು ಯಾದಗಿರಿ ಜಿಲ್ಲೆಯಲ್ಲಿ ವರುಣಾರ್ಭಟ ಮುಂದುವರೆದಿದೆ. ಹಳ್ಳದ ಸೇತುವೆಗಳು ಜಲಾವೃತವಾಗಿದೆ. ಹೀಗಾಗಿ ರಸ್ತೆ ಸಂಚಾರ ಕೂಡ ಅಸ್ತವ್ಯಸ್ತಗೊಂಡಿದೆ. ಕೋಟಗೇರ ಸಂಪರ್ಕ ಸೇತುವೆ ಸಂಪೂರ್ಣ ಜಲಾವೃತವಾಗಿರುವಂಥದ್ದು. ಇನ್ನು ಅಪಾಯವನ್ನು ಲೆಕ್ಕಿಸದೆ ಸೇತುವೆ ಮೇಲೆ ಜನ ಓಡಾಡ್ತಿದ್ದಾರೆ. ಹರಿಯುವ ನೀರಿನಲ್ಲಿ ಪರಸ್ಪರ ಕೈ ಹಿಡ್ಕೊಂಡು ಜನ ನಡೀತಾ ಇದ್ದಾರೆ. ಆಯತಪ್ಪಿ ಕಾಲು ಜಾರಿ ಬಿದ್ದರೆ ನೀರು ಪಾಲಾಗುವಂತಹ ಸಾಧ್ಯತೆ ಹೆಚ್ಚಿದೆ. ಆದರೂ ಕೂಡ ಅಪಾಯವನ್ನು ಲೆಕ್ಕಿಸದೆ ಈ ರೀತಿ ಹುಚ್ಚಾಟವನ್ನು ಮೆರೀತಾ ಇರುವಂಥದ್ದು. ಸಣ್ಣ ಸಣ್ಣ ಮಕ್ಕಳು ಕೂಡ ಒಬ್ರಿಗೊಬ್ರು ಕೈ ಹಿಡ್ಕೊಂಡು ದಾಟ್ತಾ ಇದ್ದಾರೆ. ಅಕಸ್ಮಾತ್ ಯಾರಾದರೂ ಒಬ್ಬರು ಆಯತಪ್ಪಿ ಬಿದ್ದರೆ 3 ಜನ ಕೂಡ ನೀರು ಪಾಲಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಇನ್ನೊಂದು ಕಡೆ ಸವಾರ ಬೈಕ್ ಮೇಲೆ ಕುಳಿತಿರುವಂಥದ್ದು, ಇನ್ನೊಬ್ಬ ಹಿಂದಿನಿಂದ ಬೈಕನ್ನು ತಳ್ತಾ ಇರುವಂತಹ ದೃಶ್ಯಗಳು ನೀವು ಕೂಡ ಗಮನಿಸ್ತಾ ಇದ್ದೀರಾ. ಯಾದಗಿರಿ ಜಿಲ್ಲೆಯ ಕೋಟಗೇರೆ ಗ್ರಾಮದ ಸೇತುವೆ ಇದು ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಇನ್ನು ನೀರು ಸೇತುವೆ ಮೇಲೆ ಹರಿತಾ ಇರುವಂಥದ್ದು. ಹರಿಯುವ ನೀರಿನಲ್ಲಿ ಹುಚ್ಚಾಟವನ್ನು ಮೆರೀತಾ ಇದ್ದಾರೆ ಅಲ್ಲಿನ ಜನ. ಅಪಾಯದ ಮಟ್ಟ ಮೀರಿ ಹರಿಯುವ ನೀರಿನಲ್ಲಿ ಜನರು ಡೆಡ್ಲಿ ಸಂಚಾರವನ್ನು ಮಾಡ್ತಿದ್ದಾರೆ. ಅಪಾಯವನ್ನು ಲೆಕ್ಕಿಸದೆ ಜನ ಇದರ ಮೇಲೆ ಓಡಾಡ್ತಿದ್ದಾರೆ. ನೀವು ನೋಡ್ತಾ ಇದ್ದೀರಾ 3 ಜನ ಬಾಲಕರು ಯಾವ ರೀತಿ ಒಬ್ರಿಗೊಬ್ರು ಕೈ ಹಿಡ್ಕೊಂಡು ಬರ್ತಾ ಇದ್ದಾರೆ ಅಂತ. ಅಕಸ್ಮಾತ್ ತಪ್ಪಿ ಯಾರಾದರೂ ಒಬ್ಬ ಕಾಲು ಜಾರಿ ಬಿದ್ದರೆ 3 ಜನ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗುವಂತಹ ಸಾಧ್ಯತೆ ಇದೆ. ಆದರೂ ಕೂಡ ಈ ರೀತಿ ಹುಚ್ಚಾಟವನ್ನು ಮೆರೀತಾ ಇದ್ದಾರೆ. ರಾಜ್ಯಾದ್ಯಂತ ವರುಣ ಅಬ್ಬರಿಸ್ತಾ ಇದ್ದಾನೆ. ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಕರಾವಳಿ, ಮಲೆನಾಡು ಹೀಗೆ ಎಲ್ಲ ಕಡೆ ಮಳೆಯ ಆರ್ಭಟ ಜೋರಾಗಿದೆ. ಇನ್ನು ಒಂದು ಕಡೆ ನಿನ್ನೆ ಬೀದರ್ನಲ್ಲಿ ನೀರು ಪಾಲಾದ 40 ಎಮ್ಮೆಗಳು ಮಹಾರಾಷ್ಟ್ರದಲ್ಲಿ ಪತ್ತೆಯಾಗಿದೆ. ಇನ್ನೊಂದು ಕಡೆ ಇನ್ನು ಬೆಳಗಾವಿಯಲ್ಲೂ ಕೂಡ ಮಲಪ್ರಭಾ, ಘಟಪ್ರಭಾ ನದಿಗಳ ಅಬ್ಬರ ಜೋರಾಗಿದೆ. ಈಗಾಗಲೇ 100 ಎಕರೆ ಭತ್ತ, ಮೆಕ್ಕೆಜೋಳ, ಸೋಯಾ ಬೆಳೆಯನ್ನೆಲ್ಲ ನದಿ ನೀರು ನುಂಗಿ ಹಾಕಿದೆ. ರಾಜ್ಯದಲ್ಲಿ ಇವತ್ತೂ ಕೂಡ ಭಾರೀ ಮಳೆಯ ಮುನ್ಸೂಚನೆ ಇದ್ದು ಹಲವು ಕಡೆ ಶಾಲಾ ಕಾಲೇಜುಗಳಿಗೆ ಇಂದು ರಜೆಯನ್ನು ಘೋಷಿಸಲಾಗಿದೆ. ಇದು ಯಾದಗಿರಿ ಜಿಲ್ಲೆಯ ಕೋಟಗೇರ ಗ್ರಾಮದ ಸೇತುವೆ.